ಸರ್ವರಿಗೂ ಶರಣೋ ಶರಣಾರ್ಥಿ. ಇಂದಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಾವಿಂದು ಆಳವಾಗಿ ಇಳಿಯಲಿರುವ ವಿಷಯ 12ನೇ ಶತಮಾನದಲ್ಲೇ ನಮ್ಮ ಸಮಾಜದ ಒಂದು ದೊಡ್ಡ ಸಮಸ್ಯೆಗೆ ಒಂದು ಆಧ್ಯಾತ್ಮಿಕ ಪರಿಹಾರವನ್ನು ಕೊಟ್ಟ ವಿಶ್ವಗುರು ಬಸವಣ್ಣನವರ ಒಂದು ಅದ್ಭುತ ವಚನ. ಈ ನಮ್ಮ ವಿಶ್ಲೇಷಣಾ ಸರಣಿಯನ್ನು ತಾವು ಬೆಂಬಲಿಸಬೇಕು ಅಂದರೆ ದಯವಿಟ್ಟು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸರಿ, ಇಂದಿನ ವಚನ ಹೀಗಿದೆ: ಎಲ್ಲಿ ನೋಡಿದಳಲ್ಲಿ ಮನವಿಳಿಸಿದಡೆ, ಆಣೆ ನಿಮ್ಮಾಣೆ ನಿಮ್ಮ ಪ್ರಮಧರಾಣೆ, ಪರವಧುವನು ಮಹಾದೇವಿಯೆಂಬೆ ಕೂಡಲ ಸಂಗಮದೇವ. ಈ ವಚನ ನೋಡೋಕೆ ತುಂಬಾನೇ ಸರಳ ಅನಿಸಿದ್ರೂ ಪ್ರತಿ ಪದದ ಹಿಂದೆ ಒಂದು ದೊಡ್ಡ ತತ್ವವೇ ಅಡಗಿದೆ ಅನಿಸುತ್ತೆ. ಮೊದಲ ಸಾಲನೆ ತಗೊಳ್ಳೋಣ. ಎಲ್ಲಿ ನೋಡಿದಳಲ್ಲಿ ಮನವಿಳಿಸಿದಡೆ. ಇದು ಕೇವಲ ದೈಹಿಕ ಆಕರ್ಷಣೆಯ ಬಗ್ಗೆನಾ ಅಥವಾ ಮನಸ್ಸಿನ ಆಳವಾದ ಸಂಘರ್ಷದ ಬಗ್ಗೆ ಬೆಳಕು ಚೆಲ್ಲುತ್ತಿದೆಯಾ? ಬಹಳ ಒಳ್ಳೆ ಪ್ರಶ್ನೆ. ಇಲ್ಲಿ ಬಸವಣ್ಣನವರ ಗಮನ ಇರೋದು ಕೇವಲ ದೈಹಿಕ ಕ್ರಿಯೆಯ ಮೇಲೆ ಅಲ್ಲ, ಅದರ ಮೂಲ ಯಾವುದು? ಮನಸ್ಸು. ಅದರ ಮೇಲೆ. ಈಗ ನೋಡಿ, ಮನಸ್ಸು ಒಂಥರ ಹರಿಯುವ ನೀರಿದ್ದಾಗೆ. ಅದನ್ನ ಬಲವಂತವಾಗಿ ತಡೆಯೋಕ್ ಹೋದ್ರೆ ಅಣೆಕಟ್ಟು ಒಡೆದೋಗ್ಬೋದು. ಹೌದು. ಬಸವಣ್ಣನವರು ಇಲ್ಲಿ ಹೇಳ್ತಿರೋದು ಅದನ್ನೇ, ಆಸೆ ಹುಟ್ಟುವ ಮನಸ್ಸಿನ ಹಂತದಲ್ಲೇ. ಆ ಮೂಲದಲ್ಲೇ. ಹೌದು, ಆ ಮೂಲದಲ್ಲೇ ಅದನ್ನ ಗುರುತಿಸಿ ಅದಕ್ಕೊಂದು ಉನ್ನತವಾದ ದಾರಿ ತೋರಿಸ್ಬೇಕು ಅನ್ನೋದು ಇದರ ತಿರುಳು. ಇದು ಮಾನಸಿಕ ಶುದ್ಧತೆಯ ಮೇಲಿನ ಒತ್ತಾಸೆ. ನಿಜ. ಮನಸ್ಸನ್ನು ನಿಯಂತ್ರಿಸುವುದೇ ದೊಡ್ಡ ಸವಾಲು. ಹಾಗಾದ್ರೆ ಈ ಸವಾಲನ್ನು ಎದುರಿಸಲು ಬಸವಣ್ಣನವರು ತೆಗೆದುಕೊಳ್ಳುವ ಆಣೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ, ಇದು ಅದೆಷ್ಟು ಗಂಭೀರವಾದ ಪ್ರಮಾಣ. ಯಾಕೆ ಇಷ್ಟು ಕಠಿಣ ಶಪಥದ ಅವಶ್ಯಕತೆ ಬಿತ್ತು? ಅದರ ಗಾಂಭೀರ್ಯವೇ ಅದರ ಸೌಂದರ್ಯ. ಇದು ನೋಡಿ, ಇದು ಕೇವಲ ಮಾತಿಗೆ ಹೇಳುವ ಆಣೆಯಲ್ಲ, ಇದೊಂದು ಅಚಲವಾದ ಬದ್ಧತೆ. ಸರಿ. ನಿಮ್ಮಾಣೆ ಅಂದ್ರೆ ತಮ್ಮ ಇಷ್ಟದೈವ ಕೂಡಲ ಸಂಗಮದೇವರ ಮೇಲೆ ಮಾಡುವ ಪ್ರಮಾಣ. ಇದು ಅವರ ವೈಯಕ್ತಿಕ ಆಧ್ಯಾತ್ಮಿಕ ನಿಷ್ಠೆ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಪ್ರಮಥರಾಣೆ ಎನ್ನುತ್ತಾರೆ. ಪ್ರಮಥರು ಅಂದ್ರೆ ಅಂದಿನ ಶರಣರ ಸಮೂಹ. ಆ ಇಡೀ ಸಮಾಜದ ಮೇಲೆ. ಹೌದು. ಅನುಭವ ಮಂಟಪದಂತಹ ಜ್ಞಾನ ಕೇಂದ್ರದಲ್ಲಿ ಸೇರುತ್ತಿದ್ದ ಆ ಸಮಾಜದ ಮೇಲೆ ಮಾಡುವ ಪ್ರಮಾಣವಿದು. ಇದರರ್ಥ ಒಬ್ಬ ವ್ಯಕ್ತಿಯ ನೈತಿಕತೆ ಕೇವಲ ಅವನ ವೈಯಕ್ತಿಕ ವಿಚಾರವಲ್ಲ, ಅದು ಇಡೀ ಸಮಾಜದ ಸ್ವಾಸ್ಥ್ಯಕ್ಕೆ ಸಂಬಂಧಿಸಿದ್ದು. ಅದೊಂದು ಸಾಮಾಜಿಕ ಜವಾಬ್ದಾರಿ. ಹಾಗಾದ್ರೆ ಈ ಕಠಿಣ ಪ್ರಮಾಣ ಕೇವಲ ಮನಸ್ಸಿನ ಚಂಚಲತೆಗಲ್ಲ, ಇದು ಸಮಾಜದ ಮುಂದೆ ಇಟ್ಟ ಒಂದು ಬದ್ಧತೆ. ನಮ್ಮ ಈ ಪ್ರಯತ್ನಕ್ಕೆ ತಮ್ಮ ಬೆಂಬಲ ಹೀಗೇ ಇರಲಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸರಿ, ಈ ಬದ್ಧತೆಯ ನಿಜವಾದ ಪರೀಕ್ಷೆ ಇರೋದೇ ವಚನದ ಮುಂದಿನ ಸಾಲಿನಲ್ಲಿ. ಪರವಧುವನು ಮಹಾದೇವಿಯೆಂಬೆ. ಈ ಸಾಲನ್ನು ಕೇಳಿದಾಗ ಇದು ಕೇವಲ ಬೇರೆಯವರ ಹೆಂಡತಿಯನ್ನು ಗೌರವಿಸು ಅನ್ನೋ ಒಂದು ನೈತಿಕ ಪಾಠದಂತೆ ಕೇಳಿಸುತ್ತೆ. ಹೌದು, ಸಾಮಾನ್ಯವಾಗಿ ಹಾಗೆ ಅನಿಸುತ್ತೆ. ಆದರೆ ಮಹಾದೇವಿ ಎಂಬ ಪದದ ಬಳಕೆ ಅದನ್ನ ಬೇರೆ ಮಟ್ಟಕ್ಕೆ ಕೊಂಡೊಯ್ಯುತ್ತಿದೆ ಅಲ್ವಾ? ಅದೊಂದು ಆಧ್ಯಾತ್ಮಿಕ ಕ್ರಿಯೆಯಂತೆ ತೋರುತ್ತೆ. ಖಂಡಿತ. ಅಲ್ಲೇ ಇರೋದು ನಿಜವಾದ ಕ್ರಾಂತಿಕಾರಿ ಚಿಂತನೆ. ಇಲ್ಲಿರೋ ಜಾಣ್ಮೆ ಏನು ಅಂದ್ರೆ ಆಸೆಯನ್ನ ಹತ್ತಿಕ್ಕುವುದಲ್ಲ, ಅದನ್ನ ಉನ್ನತೀಕರಿಸುವುದು. ಹೌದು. ಬಸವಣ್ಣನವರು ಹೇಳ್ತಿರೋದು, ನೀವು ಪರಸ್ತ್ರೀಯನ್ನು ಕೇವಲ ಒಂದು ಭೋಗಲ ವಸ್ತು ಅಂತ ನೋಡೋದನ್ನ ತಪ್ಪಿಸೋದು ಮಾತ್ರ ಅಲ್ಲ, ಬದಲಾಗಿ ಆಕೆಯಲ್ಲಿ ದೈವತ್ವವನ್ನು, ಆ ಮಹಾದೇವಿಯ ಸ್ವರೂಪವನ್ನು ಸಕ್ರಿಯವಾಗಿ ಅಭ್ಯಾಸ ಮಾಡಬೇಕು. ಇದು ನಿಷ್ಕ್ರಿಯ ನಿಯಮವಲ್ಲ, ಸಕ್ರಿಯವಾದ ಆಧ್ಯಾತ್ಮಿಕ ಸಾಧನೆ. ಇದನ್ನ ಸ್ವಲ್ಪ ವಿವರಿಸಬಹುದೇ? ದೈವತ್ವವನ್ನು ಕಾಣುವುದು ಅಂದ್ರೆ ಏನು? ಖಂಡಿತ. ಇದನ್ನ ನಾವು ಲಿಂಗಾಯತ ತತ್ವದ ಹಿನ್ನೆಲೆಯಲ್ಲಿ ನೋಡಬೇಕಾಗುತ್ತೆ. ಲಿಂಗಾಯತ ಸಿದ್ಧಾಂತದ ಪ್ರಕಾರ ಶಿವ ಅಂದ್ರೆ ಆತ ನಿರಾಕಾರ, ಆಕಾರವಿಲ್ಲದ ಪರಮ ಚೈತನ್ಯ. ಸರಿ. ಆ ನಿರಾಕಾರ ಶಕ್ತಿಯನ್ನು ಪೂಜಿಸೋಕೆ ಕಲ್ಲಿನ ಗುಡಿ, ದೇವಸ್ಥಾನ ಬೇಕಿಲ್ಲ. ಬದಲಾಗಿ ನಿಮ್ಮ ಸುತ್ತಲಿರುವ ಸಾಕಾರ ರೂಪದ ಮನುಷ್ಯರಲ್ಲಿ, ಅದರಲ್ಲೂ ವಿಶೇಷವಾಗಿ ಹೆಣ್ಣಿನಲ್ಲಿ ಆ ದೈವತ್ವವನ್ನು ಕಾಣುವುದೇ ನಿಜವಾದ ಪೂಜೆ. ಅದ್ಭುತ. ನೋಡಿ, ಇದು ದೇಗುಲ ಮನುಷ್ಯ ಸಂಬಂಧವನ್ನೇ ತಲೆಕೆಳಗು ಮಾಡುತ್ತೆ. ದೇವರು ಎಲ್ಲೋ ಗುಡಿಯೊಳಗಿಲ್ಲ, ಆತ ನಮ್ಮ ನಡುವೆ ಇರುವ ಜೀವಂತಿಕೆಯಲ್ಲಿದ್ದಾನೆ ಅನ್ನೋ ಸಂದೇಶ ಇದು. ಹೌದು. ಹಾಗಾಗಿ ಪರಸ್ತ್ರೀಯನ್ನು ಮಹಾದೇವಿ ಅಂತ ನೋಡೋದು ಕೇವಲ ನೈತಿಕತೆ ಅಲ್ಲ, ಅದನ್ನು ದೈವಿಕ ದರ್ಶನ. ಅದ್ಭುತ. ಹಾಗಾದ್ರೆ ಈ ವಚನ ಕೇವಲ ಒಬ್ಬ ವ್ಯಕ್ತಿ ಪಾಲಿಸಬೇಕಾದ ನೈತಿಕ ಪಾಠವಲ್ಲ, ಬದಲಿಗೆ ಇಡೀ ಸಮಾಜದ ದೃಷ್ಟಿಕೋನವನ್ನೇ ಬದಲಾಯಿಸುವ, ಸ್ತ್ರೀಯನ್ನು ನೋಡುವ ದೃಷ್ಟಿಯನ್ನೇ ಪಾವನಗೊಳಿಸುವ ಒಂದು ಆಧ್ಯಾತ್ಮಿಕ ಮಾರ್ಗಸೂಚಿ ಇದು. ನಿಶ್ಚಿತವಾಗಿಯೂ.
ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಚಿಂತನೆಯನ್ನು ಬಿಟ್ಟು ಹೋಗಲು ಬಯಸುತ್ತೇನೆ. ಖಂಡಿತ. 12ನೇ ಶತಮಾನದ ಈ ವಚನದಲ್ಲಿರುವ ಪರಸ್ತ್ರೀಯನ್ನು ದೇವತೆಯಂತೆ ಕಾಣುವ ತತ್ವವನ್ನು ಇಂದಿನ ಸಮಾಜದಲ್ಲಿ ನಾವು ಎದುರಿಸುತ್ತಿರುವ ಸ್ತ್ರೀ ಶೋಷಣೆ, ದೌರ್ಜನ್ಯದಂತಹ ಸಮಸ್ಯೆಗಳನ್ನು ಪರಿಹರಿಸಲು ಒಂದು ಸಾಧನವಾಗಿ ಹೇಗೆ ಅಳವಡಿಸಿಕೊಳ್ಳಬಹುದು? ಈ ದೃಷ್ಟಿಕೋನ ನಮ್ಮ ಸಮಾಜದಲ್ಲಿ ಏನಾದರೂ ಬದಲಾವಣೆ ತರಬಹುದೇ? ಖಂಡಿತವಾಗಿಯೂ ಎಲ್ಲರೂ ಚಿಂತಿಸಬೇಕಾದ ವಿಷಯ. ಈ ನಮ್ಮ ಚರ್ಚೆಗೆ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಸರ್ವರಿಗೂ ಶರಣು ಶರಣಾರ್ಥಿ.